ಓಂ ನಾರಾಯಣಂ ಶ್ರಿಯಃಪತೆ ನಿತ್ಯಾಗಣಿತಗುಣಮಾಣಿಕ್ಯ ವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋऽಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಮಥಾತೋರ್ಮಜಿಜ್ಞಾಸಾವುಂ ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಃ ತಮುಪಾಸೆ ಶ್ರಿಯಃ ಪತಿಂ. ಏನಾಯ್ತೀಗ? ನ ಚ ಮಾನಾಂತರೋಪೇಯಂ ಬ್ರಹ್ಮ ತದ್ಭವತಿ ಕ್ವಚಿತ್. ಮಾನಾಂತರ ಉಪೇಯವಾದ ಬ್ರಹ್ಮ ಎಲ್ಲಿ, ಅನುಭವ ಸಿದ್ಧವಾದ ಜೀವ ಎಲ್ಲಿ, ಭಿನ್ನ ಭಿನ್ನ ಪ್ರಮಾಣಗಳಿಗಿಂತ ಸಿದ್ಧವಾಗ್ತಂಥ ಪ್ರಮೇಯಗಳು ಏನಾಗಿರಬೇಕು? ಭಿನ್ನ ಬೇರೆ ಇಲ್ಲ. ಭಿನ್ನತೆ ಕಾರಣ, ಪ್ರಮಾಣ ಬೇರೆ ಆಗ್ಲಿಕ್ಕೆ ಕಾರಣನೇ ಇಲ್ಲ. ಗೊತ್ತಾಯ್ತಾ? ತದ್ಭವತಿ ಕ್ವಚಿತ್. ಉಪೇಯಂ ಜ್ಞೇಯಂ ಅಂತರ್ಥ. ಉಪಾಯ ಉಪೇಯ. ಉಪೇಯ ಅಂದರೆ ಗುರಿ, ಉಪಾಯ ಅಂದರೆ ಸಾಧನ. ಜ್ಞಾನ ಉಪೇಯ, ಕರ್ಮ ಉಪಾಯ. ತದಿತಿ ಸರ್ವಜ್ಞಾದಿ ಉಪೇತಂ. ಯಾರು? ಬ್ರಹ್ಮ ಗೊತ್ತಾದ, ಸರ್ವಜ್ಞತ್ವಾದಿ ಗುಣವಿಶಿಷ್ಟನಾಗೇ ಗೊತ್ತಾದ. ನಾವು ಗೊತ್ತಾದೀವಿ ಅನುಭವದಿಂದ, ಅಲ್ಲ ಅಂತಲೇ ಗೊತ್ತಾದ್ವಿ. ಆದ್ದರಿಂದ ಇಬ್ಬರಿಗೂ ಭೇದ ಇದೆ. ಕ್ವಚಿದಿತಿ ಭ್ರಾಂತಿ ಪ್ರತಿಪನ್ನಮಪಿ ನ ಭವತಿ ಇತಿ ಸೂಚಯಿತ್. ಇದು ಎಂಥ ವಿಷಯ ಅಂದರೆ, ಇಲ್ಲಿ ಭ್ರಾಂತಿಯಿಂದಾದ್ರೂ ತಿಳ್ಕೊಬೋದು, ಅದೂ ಇಲ್ಲ. ಭ್ರಾಂತಿಯಿಂದಾದರೂ ನಾವು ಇನ್ನೊಬ್ಬರನ್ನು ತಿಳ್ಕೊಂಡ್ಬಿಡ್ತೀವಿ, ನಮ್ಮನ್ನು ತಿಳ್ಕೊಳ್ಳೋದು. ಯಾಕೆ? ನಮ್ಮ ಅನುಭವ ಭೇದ ಎಷ್ಟು ಸಿದ್ಧ ಆಗಿದೆ ನಮಗೀಗ. ಯಾವ ಕಾಲಕ್ಕೂ ಏನಾಗಲ್ಲ, ಅದು ಬಾಧಿತವಾಗೋದೇ ಇಲ್ಲ. ಗೊತ್ತಿದ್ರೆ ಉದಾಹರಣೆಗೆ ಓದಿದ ಮರೆಯೋದೆಲ್ಲ ಕೇಳಿದ್ದೇವೆ, ಆದರೆ ನಮಗೂ ಇರೋದವರು ಭೇದ ಅಂತ ಬರ್ತಿದ್ದೇವೆ ನಾವೀಗ? ಬರ್ತಿಲ್ಲ. ಎಲ್ಲ ಕಾಲಕ್ಕೂ ಅದಿರುತ್ತೆ, ಎಚ್ಚರ ಇರುತ್ತೆ. ಇದನ್ನು ಅಲ್ಲಗಳಿದ್ರೆ ಏನರ್ಥ ಇದಕ್ಕಾಗಿದ್ದರೆ? ಆಗ ಅವಳು ಪರಮಾತ್ಮನ ಯಾವಾಗಲೂ ಕೂಡ ಗುಣಪೂರ್ಣ ದೋಷ ದೂರ ಅಂತಲೇ ಹೇಳುತ್ತೆ. ನಮ್ಮ ಅನುಭವ ನಮ್ಮನ್ನು ಏನಂತ ಹೇಳುತ್ತೆ? ಗುಣಪೂರ್ಣರಲ್ಲ, ದೋಷಯುಕ್ತರು ಅಂತಲೇ ಹೇಳುತ್ತೆ. ಇನ್ನು ಎರಡು ವಸ್ತುಗಳು ಒಂದಾಗ ಸಾಧ್ಯನೇ? ಇಲ್ಲೇ ಇಲ್ಲ. ನ ತದ್ಭವತಿ ಕ್ವಚಿತ್ ಪ್ರಾಜ್ಞ ಉಚ್ಯತೆ ನ ತಾವ ಸಾರ್ವಜ್ಞಾದ್ವಿಶಿಷ್ಟಂ ಬ್ರಹ್ಮ ಶ್ರುತಿ ವ್ಯತಿರಿಕ್ತ ಪ್ರಮಾಣ ಗಮ್ಯಂ. ಇಲ್ಲ, ಶ್ರುತಿಯಿಂದ ಬಿಟ್ಟು ಬೇರೆ ಪ್ರಮಾಣದಿಂದ ಬ್ರಹ್ಮ ಗೊತ್ತಾಗ್ತಾರೆ ಅಂತಲೇ ಸರಿಯಲ್ಲ. ಶಾಸ್ತ್ರಯೋನಿತ್ವ ಸೂತ್ರಕ್ಕೆ ವಿರುದ್ಧ. ಮುಂದೆ ಶಾಸ್ತ್ರೈಕ ಸಮರ್ಥಿತತ್ವ. ನೋಡಿ, ಶಾಸ್ತ್ರಯೋನಿತ್ವಾತ್ಗೆ ಅರ್ಥ ಬರೋದು ಶಾಸ್ತ್ರೈಕ ಯೋನಿತ್ವಾತ್ ಅಂತ ಅರ್ಥ. ಅದಕ್ಕೆ ಪದ ಯಾಕೆ ಹಾಕಲಿಲ್ಲ ಅಂದರೆ, ಸೂತ್ರ ಹೇಳಿದರೆ ಅಷ್ಟೇ ಅರ್ಥ, ಅದಕ್ಕೆ ಮುಖ್ಯಾರ್ಥನೇ ತೊಗೊಳ್ಬೇಕದು. ನಾಪಿ ಭ್ರಾಂತಿ ಪ್ರತಿಪನ್ನಂ ಕ್ವಚಿತ್ ಪ್ರಮಿತಶ್ಚೈವ ಅನ್ಯತ್ರ ಅದು ಆರೋಪ. ನ ಚ ಪ್ರಮಾಣೇನ ಭ್ರಾಂತ್ಯಾವ ಅಪ್ರಾಪ್ತಸ್ಯ ಅನುವಾದಃ ಸಂಭವತಿ ಅಥೋ ನೇಯಂ ಶ್ರುತಿರನುವಾದಿನಿ. ಕಿನ್ನಮ ಆಗಿಬಿಡ್ತದೆ. ಕಿನ್ನಾಮ ಇರಬೇಕು. ಕಿನ್ನಾಮ ಪ್ರತಿಪಾದಯತ್ತೇವ ಉಕ್ತರೂಪಂ ಬ್ರಹ್ಮ ಇತಿ. ಆದ್ದರಿಂದ ಹೇಳಿದಂತೆ ಪರಮಾತ್ಮನನ್ನು ಗುಣಪೂರ್ಣತ್ವಾದಿ ವಿಷಯಮೆಯನ್ನು ಹೊಂದಿದವನು ಅಂತ ಹೇಳ್ತಾ ಇದೆ ಹೊರತು ಬೇರೆ ಅಲ್ಲ. ಮುಂದೆ ಹೇಳ್ತಾರೆ, ಅದು ಏನಮಾನೇನ ಚೋಪೇಯಂ ಭೇದಸ್ತೇನಾವಗಮ್ಯತೆ. ಯಾವ ಪ್ರಮಾಣದಿಂದ ನಾವು ವಸ್ತುವನ್ನು ತಿಳಿತೇವೋ ಅದೇ ಪ್ರಮಾಣದಿಂದ ಏನು ತಿಳಿಯುತ್ತೆ? ನಾವು ಟಾರ್ ನೋಡ್ತೇವೆ, ಹಾಲು ನೋಡ್ತೇವೆ. ಟಾರು ಹಾಲು ಬರೀ ನೋಡ್ತೇವೆ ಅಷ್ಟೇ, ಅದೇ ನಾನು ಬೇರೆ ಅಂತ ಅದೇನು ಅನೌನ್ಸ್ ಮಾಡೋದಿಲ್ಲ. ನಮಗೇನು ಗೊತ್ತಾಗುತ್ತೆ? ಹಾಲು ಅಂತ ಹೇಳಿದ ತಕ್ಷಣ ತಾರಿಂದ ಭಿನ್ನ, ಟಾರು ಅಂದ ತಕ್ಷಣ ಹಾಲಿನಿಂದ ಭಿನ್ನ ಅಂತ ಗೊತ್ತಾಗುತ್ತೆ ಹೊರತು ಮೊದಲು ನೋಡಿಬಿಟ್ಟು ಆಮೇಲೆ ಯೋಚನೆ ಮಾಡಿ ಬಹುಶಃ ಇದು ಇರಲಿಕ್ಕಿಲ್ಲ ಅಂತ ಯಾರು ಯೋಚನೆ ಮಾಡ್ತಾರಾ? ಹೇಗೆ ಬರುತ್ತದು? ಅದೇ ಪ್ರಮಾಣದಿಂದ ತಕ್ಷಣ ಗೊತ್ತಾಗುತ್ತೆ. ಯಾವ ಪ್ರಮಾಣದಿಂದ ಧರ್ಮಿಜ್ಞಾನ ಬಂತೋ ಅದೇ ಪ್ರಮಾಣದಿಂದ ಧರ್ಮದ ಜ್ಞಾನವೂ ಬರುತ್ತೆ. ಈಶ್ವರಾನುಮಾನಮಪಿ ಭೇದ ಸಾಧಕಂ. ಮುಂದೆ ಏನಮಾನೇನ ಚ ಉಪೇಯಂ ಭೇದ ತೇನ ಅವಗಮ್ಯತೆ. ಸರ್ವಜ್ಞಾನುಮಯ ಏವ ಈಶಃ ಯದ್ಯುಪೇಯ ಕಥಂಚನ ಸರ್ವಜ್ಞತ್ವಗುಣೇನೈವ ತಯಾ ಭೇದೋ ಅವಗಮ್ಯತೆ. ಸರ್ವಜ್ಞ ಅನುಮಯ ಏವ ಈಶಃ. ಸರ್ವಜ್ಞ ಅನುಮಯ ಅಂದ್ರೇನು? ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವ ಅಂತ ಹೇಳಿದೆ. ಕರ್ತೃವಿಗೆ ಏನಿರಬೇಕು? ಕಾರ್ಯದ ಜ್ಞಾನ ಇರಬೇಕು. ಎಲ್ಲ ಮಾಡೋನಿಗೆ ಎಲ್ಲ ಜ್ಞಾನ ಇರಬೇಕು. ಸರ್ವಜ್ಞ ಅಂತ ಆಯ್ತಾಗ
ಸರ್ವಜ್ಞಾನುಮೇಯ ಅನುಮಯ ಏವ ಈಶಃ ಯದಿ ಉಪೇಯ ಕಥಂಚನ ಹೇಳೋದಾದರೆ ಇದು ಯಾತಕ್ಕೆ ಪದ ಹೇಳಿದರು ಅಂದರೆ, ನೀನು ಶ್ರುತಿಯಿಂದ ಹೇಳುತ್ತೆ ಅಂತ ಒಪ್ಪದೇನೆ ಯುಕ್ತಿಯಿಂದ ಹೇಳ್ತೀವಿ ಅಂತ ಹೇಳಿದರೆ ಆ ಯುಕ್ತಿನೇ ವಿರೋಧ ಮಾಡುತ್ತೆ. ಶ್ರುತಿ ವಿರೋಧ ಬರೋದು, ಇಲ್ಲಿ ಯುಕ್ತಿ ವಿರೋಧ ಬರುತ್ತೆ ಅಷ್ಟೇ. ಸರ್ವಜ್ಞತ್ವ ಗುಣೇನೈವ ತಯಾ ಭೇದೋ ಅವಗಮ್ಯತೆ. ಅವನು ಹೇಳಿದ್ದೇನೋ ಈಶ್ವರ ಗೊತ್ತಾಗ್ತಾನಷ್ಟೇ ಆಗಮದಿಂದ, ಅನುಭವದಿಂದ ಜೀವ ಗೊತ್ತಾಗ್ತಾನಷ್ಟೇ. ಅರ್ಥ ಆಯ್ತಾ? ಸರ್ವಜ್ಞ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ನಮಗೂ ಏನಂತ ಗೊತ್ತಾಗೋದಿಲ್ಲ, ನಾನು ಅಷ್ಟೇ. ಅದಕ್ಕೇನು ಮಾಡಬೇಕೀಗ? ನಾನು ಈಶ್ವರ ಇಬ್ಬರು ಒಂದು ಅಂತ ಹೇಳ್ಬಿಡ್ತೀವಿ ಅಂತ ಹೇಳಿದರೆ, ಈಶ್ವರ ಅಂತ ಯಾವಾಗ ಗೊತ್ತಾಗುತ್ತೆ? ಏನಂತ ಗೊತ್ತಾಗ್ತಾನೆ ಈಶ್ವರ? ಗುಣಪೂರ್ಣ ಅಂತಲೇ ಗೊತ್ತಾಗ್ತದೆ. ನಾನು ಅಂಬದು ಹೇಗೆ ಗೊತ್ತಾಗುತ್ತೆ? ಅಪೂರ್ಣ ಅಂತಲೇ ಗೊತ್ತಾಗುತ್ತೆ. ಇದನ್ನು ಅವರು ಇದೆಲ್ಲ ಉಳಿದವ್ರಿಗೆ ಅರ್ಥ ಆಗಲಿಲ್ಲ. ಗೊತ್ತಾಯ್ತಾ? ಉಳಿದು ಅರ್ಥ ಆಗದೆ ಚಪಾಟಿ ಹಾಕಿ ಹೊತ್ಕೊಂಡ್ಬಿಟ್ಟು ಬರೋದಿಲ್ಲ. ಅಂದರೆ ಗುಣಭಿನ್ನವಾದ ಬರೀ ವಸ್ತುವನ್ನು ನೋಡ್ತೇವೆ ಅಂತ ಅವ್ರ ವಾದ. ಅದು ಜ್ಞಾನ ಬರೋದೇ ಇಲ್ಲ. ವಸ್ತುವಿನ ಜ್ಞಾನ ಅದರ ಗುಣಗಳ ಸಮೇತ ಬರುತ್ತೆ. ಅವರು ಎಲ್ಲ ಗುಣ ಸಮೇತ ಬರದೇ ಇರಬಹುದು. ಈ ಹಾಲು ಬಣ್ಣದ ಮೇಲೆ ಮಾರ್ತಾನೆ, ರುಚಿಗಿಚ್ಚಿ ಕುಡ್ದಾಗ ಗೊತ್ತಾಗ್ಬೋದು. ಅದು ನೋಡ್ತಿರ್ಲಿಕ್ಕೆ ಗೊತ್ತಾಗಿದ್ದು ಏನಂತಿದೆ ಅದರೊಳಗೆ? ಈಗ ಒಂದು ಧರ್ಮ ಗೊತ್ತಾಗ್ಲಿಕ್ಕೆ ಸಾಧ್ಯ ಇದೆಯಾ? ಲೀಟರ್ ಅಂದರೆ ಲೀಟರ್ಗೆ ಕಾನ್ಸೆಪ್ಟ್ ಇದೆ, ಬಿಳಿ ಬಣ್ಣಕ್ಕೆ ಕಾನ್ಸೆಪ್ಟ್ ಇದೆ, ಅವೆಲ್ಲ ಗೊತ್ತಾಗೇ ಆಗುತ್ತೆ. ಎಲ್ಲ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ಮಾತು. ಆದರೆ ಏನೂ ಗೊತ್ತಾಗೋದಿಲ್ಲ, ಅದು ತಪ್ಪು. ಅಂದರೆ ಅಬ್ಸಲ್ಯೂಟ್ಲಿ ನಿರ್ವಿಕಲ್ಪಕ ಪ್ರತ್ಯಕ್ಷ ಅಂದರೆ ತಪ್ಪದು. ಬೇರೆಯವರು ಹೇಳ್ತಾರೆ ನಿರ್ವಿಕಲ್ಪಕ ಪ್ರತ್ಯಕ್ಷ, ಸವಿಕಲ್ಪಕ ಪ್ರತ್ಯಕ್ಷ ಅಂತ ಹೇಳಿದ್ರು. ನಿರ್ವಿಕಲ್ಪಕ ಅಂದ್ರೇನು? ಅದು ಬಿಳಿ ಕೆಂಪು ಏನೂ ಗೊತ್ತಾಗದೆ ಬರೀ ವಸ್ತುವಿನ ಜ್ಞಾನ ಬಂದರೆ ಅದೇನದು ನಿರ್ವಿಕಲ್ಪಕ. ಅದು ಇವನು ಬ್ರಾಹ್ಮಣ ಶೂದ್ರ ಇತ್ಯಾದಿ ವಿಶೇಷ ಸಮೇತ ಬಂದರೆ ಏನದು ಸವಿಕಲ್ಪಕ ಅಂತ ಕರೀತಾರೆ. ಆ ಭಾಗ ಇಲ್ಲ ಅಂತ ಹೇಳಿ ಪ್ರಮಾಣ ಪತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ. ಯಾಕೆ? ಯಾವ ವಸ್ತುನೂ ಬರೀ ವಸ್ತುವಾಗಿ ಕಾಣೋದಿಲ್ಲ. ಏನಾಗಿ ಕಾಣುತ್ತದೋ? ನಾವು ಎಕ್ಸಾಂಪಲ್ ಕೊಡ್ತಾರೋ, ನಾವು ಕೂತಿದ್ದೇವೆ, ಯಾರೋ ಹೋಗಿಬಿಡ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗಿಬಿಡ್ತಾರೆ, ಯಾರಂತೂ ಗೊತ್ತಾಗಿಲ್ಲ ನಮಗೆ. ಅವ್ರ ಪ್ರಕಾರ ಏನಿದು? ನಿರ್ವಿಕಲ್ಪತೆ. ಸುಳ್ಳೋದು. ನಮಗೇನು ಗೊತ್ತಾಗಿದೆ? ಜಡ ಪದಾರ್ಥ ಅಲ್ಲ, ಜಡ ಪದಾರ್ಥ ಅಲ್ಲ, ಅಷ್ಟೇ ಹತ್ರ ಇದೀವಿ ಇಷ್ಟೇ ಹತ್ರ ಇದೀವಿ ಅಲ್ಲ, ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆ ರೀತಿ ಏನೂ ಗೊತ್ತಾಗದೆ ಮೂಮೆಂಟ್ ಗೊತ್ತಾಗ ಸಾಧ್ಯನೇ ಇಲ್ಲ. ಸರಗ್ನೆ ಏನೋ ಹೋದಾಗತ್ತೆ, ಕಿಟಕಿಯಲ್ಲಿ ಬಂದ್ಬಿಡುತ್ತೆ ಫಾಸ್ಟಾಗಿ. ಅಷ್ಟಕ್ಕೇನು ಗೊತ್ತಾಗತ್ತೆ ಇವನಿಗೆ? ನಿರ್ವಿಕಲ್ಪಕ ಅಲ್ಲ, ಒಂದು ಸಾಮಾನ್ಯ ಆಕರಣ ಗೊತ್ತಾಗೇ ಆಗೈತೆ. ದೆವ್ವ ಪೀಡೆ ಎಲ್ಲ ಪಿಶಾಚಿ ಎಲ್ಲ ಅವೆಲ್ಲ ಗೊತ್ತಾಗೇ ಆಗುತ್ತೆ. ಗೊತ್ತಾಯ್ತಾ? ಅದು ನಿರ್ವಿಕಲ್ಪಕ ಪ್ರತ್ಯಕ್ಷ ಎಂಬ ಕಾನ್ಸೆಪ್ಟೇ ಏನದು? ಕಾಂಟ್ರಾಡಿಕ್ಟರಿ ಕಾನ್ಸೆಪ್ಟ್. ಅದು ಸರಿಯಲ್ಲ. ನಿರ್ಗುಣ ಬ್ರಹ್ಮ ಅಂತ ಹೇಳಿ ಇರಲೇಬಾರ್ದು. ಅದು ಇರಬಾರ್ದು. ಅದೇನೋ ಹೇಳ್ತಾರೋದು, ಇರಬಾರ್ದು. ನಿನ್ನ ಪ್ರಕಾರ ಇದೆ ಅಂತ ಹೇಳಿದರೆ ಅದಿರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತು? ಯಾವ ಪ್ರಮಾಣದಿಂದ ಯಾವ ವಸ್ತುವು ಕೂಡ ವಸ್ತುವಿನ ಸ್ವರೂಪ ಮಾತ್ರ ಹೇಳೋ ಪ್ರಮಾಣ ಅಂತ ಒಂದಿಲ್ಲ. ಏನು ಹೇಳುತ್ತದೋ ಉಳಿದ ವಸ್ತುಗಳಿಂದ ಭಿನ್ನವಾಗಿಯೇ ತೋರಿಸುತ್ತೆ. ಅದು ಇಂಪಾರ್ಟೆಂಟ್. ಎ ಅಂತಿದೆ. ಎ ಅಂದರೆ ಅರ್ಥ ಏನದಕ್ಕೆ? ಅದು ಎ ಅಲ್ಲದ ಎಲ್ಲ ವಸ್ತುಗಳಿಂದ ಭಿನ್ನ. ಈ ಜ್ಞಾನ ಬರದೇನೆ ಎ ಅರ್ಥ ಆಗಲ್ಲ ನಮಗೆ. ಎ ಅರ್ಥ ಆಗ್ಬೇಕಾದ್ರೆ ಏನಾಗಿರ್ಬೇಕದು? ಎ ಅಲ್ಲದ ವಸ್ತುಗಳಿಂದ ಇದು ಬೇರೆಯಾಗಿದೆ ಅಂತ ಹೇಳಲೇಬೇಕು. ಇಲ್ಲದವ್ರು ಎ ಜ್ಞಾನ ಬಂದಾಗ ಆಗಲಿಲ್ಲ ಅವನಿಗೆ. ಗೊತ್ತಾಯ್ತಾ? ಎಷ್ಟೇ ಗೊತ್ತಿರ್ಬೋದು, ಅವನ ಪ್ರಕಾರ ಒಂದೂ ಗೊತ್ತಾಗಲ್ಲ ಅಂತ ಅವನು ಹೇಳೋದು ಅಂಥದ್ದು. ಅದು ನಿರ್ವಿಕಲ್ಪಕ ಅಂದರೆ ತಪ್ಪದು. ಅಂಥದ್ದಿಲ್ಲ. ಕಡಿಮೆ ಗೊತ್ತಾಗುತ್ತೆ ಅವೆಲ್ಲ ಹೇಳ್ಕೊಳ್ಳಿ. ಮುಂದೆ ಹೇಳ್ತಾರೆ ಈಗ ಹೇಳ್ತಾರೆ, ನೋಡಪ್ಪ ನೋಡಿ ನಮ್ಮ ಬಗ್ಗೆ ಹಾಗೆಲ್ಲ ಹೇಳಬಾರ್ದು ನೀವೀಗ. ಆ ಮನೋಭಾವ ಭಾರಿ ಏನೋ ಇರ್ಬೋದು, ಬ್ರಹ್ಮ ಆಗಬಾರ್ದು ಅಂತ ಏನೂ ಇಲ್ಲ. ಈಗೇನಲ್ಲ ನಾವೊಬ್ಬ IAS ಆಫೀಸರ್ಸ್ ಅಲ್ಲ, ನಾವು ಆಗ್ಬೋದಲ್ಲ ಇವತ್ತು, ಈಗೆಲ್ಲ ಒಪ್ಪೋಣ, ಮುಂದೆ ಆಗ್ಬೋದು ತಾನೆ. ಅದಕ್ಕೆ ಹೇಳ್ತಾರೆ ಆಗಲ್ಲ. ದೇವ್ರ ಬಗ್ಗೆ ಒಂದು ಯಾರು ಭ್ರಮೆ ಹುಟ್ಟಿಸ್ತಾರೆ ಕೆಲವರೆಲ್ಲ, ಒಂದು ಭಾರಿ ಕಷ್ಟಪಟ್ಟರೆ ದೇವ್ರು ಆಗ್ಬೋದು ಅಂತೇಳಿ. ಅದಕ್ಕೇನೆ ಕೆಲವರು ತಪಸ್ಸು ಕೂಡ ಮಾಡ್ತಾರಲ್ಲ ಅನೇಕರು, ಆಗ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಂದರೆ ನಮ್ಮಲ್ಲಿ ಏನು ಅನುಭವ ಬಂದಿದೆ? ಈಗ ದುಃಖಾನುಭವ ಇದೆ. ದೇವ್ರು ಯಾರೋ ಅವನು? ಎಂದೂ ದುಃಖ ಇಲ್ಲದವನು, ಎಂದೂ ದುಃಖ ಇಲ್ಲದವನು. ಒಂದು ಸಾಕಲ್ಲ. ಈಗ ಒಂದು ತಪ್ಪು ಮಾಡಿದ್ರು ಕೂಡ ಏನಾದವನೀಗ ದೇವರಲ್ಲ ಅಂತ ಆಯ್ತು ಈಗ. ಅರ್ಥ ಆಯ್ತಾ? ಅದಕ್ಕೆ ಹೇಳಿದ ಗುಣ ಸುಖಾನುಭವ ಹೇಳಿಲ್ಲ. ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವ ತಾಮ್ರದೆ. ದುಃಖ ಸಾಮಾನ್ಯವಾದ ಪದ್ಧತಿ ಇದೆ. ಸುಖಾನುಭವ ಬೇಕಾದ್ರೆ ಹೇಳ್ಬೋದು. ನಮಗೆ ಸುಖ ಬಂದರೂ ಕೂಡ ಎಂಥ ಸುಖ ಬರೋದಿಲ್ಲ, ನಮಗೆ ಪರಿಪೂರ್ಣ ಸುಖ ಬರೋದಿಲ್ಲ, ನಿತ್ಯ ಸುಖ ಬರೋದಿಲ್ಲ, ಸಂಸಾರ ಅವಸ್ಥೆಯಲ್ಲಿ ಬಂದಿಲ್ಲ ಅಂತ ಅಷ್ಟು ಕೊಡ್ಬೋದು ನಾವು. ಆಚಾರ್ಯ ಆದರೂ ಕೂಡ ಏನು ಕೊಟ್ಟರು? ದುಃಖಾನುಭವ ಕೊಟ್ಟರು. ದುಃಖಾನುಭವದ ವೈಶಿಷ್ಟ್ಯ ಏನು ಅಂದರೆ ದುಃಖ ಮರೆಯೋದಿಲ್ಲ, ದುಃಖ ಬರ್ತೋಗ್ಬಿಡ್ತದೆ. ಅರ್ಥ ಆಯ್ತಾ ನಿಮಗೆ? ದುಃಖ ಮರೆಯೋದಿಲ್ಲ. ಅದಕ್ಕೆ ಅದನ್ನೇ ಎಕ್ಸಾಂಪಲ್ ಕೊಡ್ತಾರೆ. ಅದಕ್ಕೆ ಹಿಂದೆ ಹೇಳಿದ್ದು ಅದು ಹೇಳಿದ್ದು ಉಪ್ಪು ಸ್ವಲ್ಪ ಉಪ್ಪು ಹಾಕಿದ್ದಕ್ಕೆ ಅಂತ ಹೇಳಿದರು. ಸಕ್ಕರೆ ಹಾಕು ಅಂತ ಹೇಳಲಿಲ್ಲ. ಯಾಕೆ? ತಕ್ಷಣ ಗಮನಕ್ಕೆ ಬರೋದಿಲ್ಲ.
ಎಲ್ಲ ಹೋಗಿರ್ತೀರಿ ನೀರು ಕುಡಿ ಏನು ಗೊತ್ತಾಗಿ ಬಂದುಬಿಡ್ತೀರಿ. ಉಪ್ಪಿರುತ್ತೆ ಭಾರಿ ಜೋರಾಗಿ ಹೈಲೈಟ್ ಆಗುತ್ತೆ, ನೀರು ಮಾತ್ರ ಹೋಪ್ಲೆಸ್ ನೋಡ್ರಿ ಅಂತ ಹೇಳಿದ. ಅಂದರೆ ಆ ಕ್ಷಣಕ್ಕೆ ನೆನಪಿರುತ್ತೆ. ದುಃಖ ಯಾವಾಗಲೂ ಮರೆಯೋದಿಲ್ಲ, ಅದರಿಂದಾಗಿಯೇ ಗೊತ್ತಾಯ್ತಾ. ಅದನ್ನ ಎಕ್ಸಾಂಪಲೇ ಕೊಡೋದು ಸಾಮಾನ್ಯವಾಗಿ. ನಾ ದುಃಖಾನುಭವ ಕ್ವಾಪಿ, ಅಲ್ಲೂ ಕೂಡ ಹಾಗೆ ಕೊಟ್ಟರು. ಕಥಂ ನಿತ್ಯ ಸುಖಂ ನ ಭವೇತ್ ಅಂತ ಕೊಟ್ಟಾಗ ಸುಖ ಸೇರ್ಕೊಂಡು ಬಂದು ನಿತ್ಯ ಸುಖ ಅಂತ ಪದ ಉಪಯೋಗಿಸೋದಕ್ಕೆ ದುಃಖ ಅಂತ ಅರ್ಥ ಬಂತು ಅದಕ್ಕೆ. ಸುಖದಲ್ಲಿರೋ ಅನಿತ್ಯತ್ವ ಏನದು? ದುಃಖನೇ ಅದು. ಅರ್ಥ ಆಯ್ತಾ? ನ ದುಃಖಾನುಭವ ಕ್ವಾಪಿ ಮಿಥ್ಯಾನುಭವತಾಂ ಹೃದಯ. ಇವೆಲ್ಲ ಒಂದೊಂದು ಸ್ಟೇಟ್ಮೆಂಟ್ ಹೇಗಿದೆ ಅಂದರೆ ಚೇಂಜ್ ಮಾಡೋಕ್ಕೆ ಬರೋದೇ ಇಲ್ಲ ಅವನು. ಸ್ಟ್ರೋಕ್ ಹೊಡೆದಾಗ ದುಃಖಾನುಭವ ಎಲ್ಲರೂ ಮಿಥ್ಯಾನುಭವ ಆಗುತ್ತಾ? ಇದೆಲ್ಲ ಮತ್ತೆ ಮತ್ತೆ ಓದ್ತಿದ್ರೆ ಸ್ವಾರಸ್ಯ ಗೊತ್ತಾಗ್ತಾಯಿದೆ. ನಹಿ ಈ ಲ್ಯಾಂಗ್ವೇಜು, ಈ ಸ್ಟ್ರೆಂತು, ಆ ಕಾಂಪ್ಯಾಕ್ಟ್ನೆಸ್ಸು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ಆಚಾರ ಗ್ರಂಥಗಳಲ್ಲಿ ಪ್ರತಿ ಪದದಲ್ಲಿ ಅಂತ ಕಾಣೋದು. ನಹಿ ಬಾಧ ಕ್ವಚಿತ್ ದೃಷ್ಟೋ ದುಃಖಾದ್ಯ ಅನುಭವಿಸ್ಯತು. ನಮಗೆ ತುಂಬ ರೋಗ ಬಂದು ಒದ್ದಾಡ್ತಿದ್ದ, ಯಾವುದೋ ಕಚ್ಚು ದುಃಖ ಪಡ್ತಿದ್ದ, ವಾಸಿ ಆಯಿತು. ಈಗ ಅದು ದುಃಖ ಇಲ್ಲ, ಅದು ದುಃಖದ ಅನುಭವ ಹೋಗಿಬಿಡ್ತಾ ಅವನಿಗೀಗ. ಈ ರೀತಿ ಅನುಭವ ಯಾರ್ಯಾರು ಬಂದಿದೆಯಾ? ನಾನು ದುಃಖಪಟ್ಟಿದ್ದೇ ಸುಳ್ಳು ಅಂತ ಯಾರ್ಯಾರು ಅನಿಸಿದೆಯಾ ಯಾರಿಗಾದರೂ ಕೂಡ? ದುಃಖಪಟ್ಟು ಸುಳ್ಳು ಅಂತಾಗೋದಾದರೆ ಮೋಕ್ಷಕ್ಕೆ ಪ್ರಯತ್ನ ಪಡಬೇಕಾಗಿಲ್ಲ. ಯಾತಕ್ಕೆ? ಸುಳ್ಳು ತಾನೇ ಅದು, ಇಲ್ಲೇ ಇದೆಯಲ್ಲ, ಅಲ್ಲಿಗೆ ಯಾಕೆ ಹೋಗಬೇಕು? ಅರ್ಥ ಆಯ್ತಾ? ಮೋಕ್ಷಕ್ಕೆ ಪ್ರಯತ್ನ ಪಡೋದು ಅದಕ್ಕೋಸ್ಕರ ನಾವು ಬೇರೆ ಒಂದು ಸ್ಥಿತಿ ಇದೆ ಅಂತ ತಿಳ್ಕೊಂಡು ನಾವು ತಾನೆ ಈಗಿನ ಸ್ಥಿತಿಗಿಂತ ಭಿನ್ನ ಸ್ಥಿತಿ ಇದೆ ಅಂತ ಪ್ರಯತ್ನ ಪಡ್ತಿದ್ದೇವೆ. ಅದೇ ಇಲ್ಲ ಅಂದರೆ ಪ್ರಯತ್ನ ಯಾಕೆ ಪಡಬೇಕು? ಅರ್ಥ ಆಯ್ತಾ? ಪಡೋದೇ ಎಲ್ಲರೂ ಕೂಡ ಬರೀ ಪಾಸಾದರೆ ಸಾಕು ಅಂತ ಹೇಳಿಬಿಟ್ರೆ ಭಾರಿ ಸೀರಿಯಸ್ ಆಗಿ ಓದಲ್ಲ. ಎಷ್ಟು ಓದ್ತಾರೆ? ಪಾಸಾಗೋ ಪೂರ್ತಿ ಓದ್ತಾರೆ. ಯಾಕೆ ಉಳಿದು ಅರ್ಥ ಯಾಕೆ ಕಷ್ಟಪಡ್ಬೇಕು? ಮೀನಿಂಗ್ ಇಲ್ಲ. ಅದು ಬೆಲೆ ಇದೆ ಅಂತಾನೆ ಮಾಡ್ತಿರೋದೀಗ. ಆ ದೃಷ್ಟಿಯಿಂದ ಸರಿಯಲ್ಲ. ಒಟ್ಟಿನ ಮೇಲೆ ಪೃಥಕ್ ಉಪದೇಶ ಭೇದವನ್ನು ಎಷ್ಟು ಅನೇಕ ರೀತಿ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಈಗ ಜೀವೇಶ್ವರ ಭೇದ ಗಟ್ಟಿಯಾಗುತ್ತೆ ಸರಿಯಾಗಿ ಓದಿಬಿಟ್ಟು.